ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲೋಕಭವನದಿಂದ ವಿಜಯ್ಗೆ ಇನ್ನೂ ಹೋಗಿಲ್ಲ ಆಹ್ವಾನ, ಅಂದ್ರೆ ಸರ್ಕಾರ ರಚನೆ ಮಾಡಿ ಅಂತ. ಇವತ್ತು ಪ್ರಮಾಣ ವಚನಕ್ಕೆ ಇನ್ನೂ ಕೂಡ ಆಹ್ವಾನ ನೀಡಿಲ್ಲ ಲೋಕಭವನ. ಗವರ್ನರ್ ಕಚೇರಿಗೆ ತಲುಪಿದ್ದಂತ 116 ಶಾಸಕರ ಪಟ್ಟಿ. ವಿಜಯ್ ಬಳಿ ಸರ್ಕಾರ ರಚನೆಗೆ ಬೇಕಾದ ಸಂಖ್ಯಾಬಲ ಇಲ್ಲ, ಹೀಗಾಗಿ ಇನ್ನೂ ಕೂಡ ಆಹ್ವಾನ ಸಿಕ್ಕಿಲ್ಲ. 116 ಶಾಸಕರ ಬೆಂಬಲ ಪತ್ರ ಮಾತ್ರ ತಲುಪಿದೆ. ವಿಜಯ್ ಬಳಿ ಸರ್ಕಾರ ರಚಿಸುವಷ್ಟು ಬೆಂಬಲ ಇಲ್ಲ. 118 ಶಾಸಕರ ಬೆಂಬಲ ಇಲ್ಲ ಅಂತ ರಾಜಭವನ ಕಚೇರಿ ಹೇಳಿದೆಯಂತೆ. ಲೋಕಭವನದಿಂದ ವಿಜಯ್ಗೆ ಇನ್ನೂ ಕೂಡ ಆಹ್ವಾನ ಹೋಗಿಲ್ಲ. ಅಂದ್ರೆ ಪದಗ್ರಹಣಕ್ಕೆ ಈಗ ಮತ್ತೆ ಗ್ರಹಣ ಹಿಡಿದಂತಾಯ್ತು. ಇವತ್ತಾದ್ರೂ ಪದಗ್ರಹಣ ಆಗುತ್ತಾ ಅಂದ್ರೆ ಇಲ್ಲ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಸರ್ಕಾರ ರಚನೆ, ಪದಗ್ರಹಣ, ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇರೋದು. ಬಟ್ ಇಲ್ಲಿ ಟಿವಿಕೆ ಇಷ್ಟು ದೊಡ್ಡ ಪಕ್ಷ ಹೊರಹೊಮ್ಮಿದ್ರು ಕೂಡ ಮ್ಯಾಜಿಕ್ ನಂಬರ್ ರೀಚ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ. 118 ಶಾಸಕರನ್ನ ಒಟ್ಟು ಮಾಡೋದು ಅಂದ್ರೆ ಆಗ್ತಾ ಇಲ್ಲ. ಒಂಥರ ಕಪ್ಪೆಗಳನ್ನ ಹಿಡಿದು ಬುಟ್ಟಿಗೆ ತುಂಬ್ದಂಗೆ ಆಗ್ತಿದೆ. ಆ ಕಡೆ ಈ ಕಡೆ ಹಾರಾಟ, ಕಂಡೀಷನ್ಸು, ಡಿಮ್ಯಾಂಡ್ಸು ನಮ್ಮದೇ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಅಂದರೆ ಈ ಅನಿವಾರ್ಯ ಸ್ಥಿತಿ ಏನಿದೆ ಅದನ್ನು ತಾವು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾರೆ. ನೀವು AI ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ದಳಪತಿ ವಿಜಯ್ ಅವರು ವಿಜಯ್ ದಳಪತಿ ಆದ ನಾನು ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅಂತ ಕೌಂಟ್ ಡೌನ್ ಇದೆ. ಬಟ್ ಆ ಸನ್ನಿವೇಶ ರಿಯಲ್ ಆಗ್ತಾ ಇಲ್ಲ. ರಿಯಲ್ ಆಗೋದಕ್ಕೆ ಇನ್ನೂ ಎಷ್ಟು ದಿನ ಕಾಯಬೇಕಾಗಾದ್ರೆ? ಇವತ್ತಾಗಬೇಕಾಗಿತ್ತು. VCK ಏನು ಮಾಡಬಹುದು ಅದೇ ಕುತೂಹಲ ಇದೆ. ಲೋಕಭವನದಿಂದ ನೋಡಿದ್ರೆ ಇನ್ನೂ ಕೂಡ ಅವರಿಗೆ ಕನ್ಫರ್ಮೇಷನ್ ಸಿಕ್ಕಿಲ್ಲ, ಆಹ್ವಾನ ಕೊಟ್ಟಿಲ್ವಂತೆ. ಪದಗ್ರಹಣ ಮಾಡ್ತೀವಿ, ಇವತ್ತು ನಾವು ಬೋಧನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಹೀಗಾಗಿ ಈಗ ವಿಜಯ್ ಅವರಿಗೆ ಮತ್ತೆ ಆತಂಕ ಶುರುವಾಯಿತು. ಆ ಕಡೆ ತಟ್ಟೆಲೂ ನಿಲ್ತಾ ಇಲ್ಲ, ಬುಟ್ಟಿಲೂ ನಿಲ್ತಾ ಇಲ್ಲ ಅನ್ನೋಂಗೆ ಆಗ್ತಾ ಇದೆ ಶಾಸಕರ ಕತೆ. ಮತ್ತೊಂದು ಕಡೆ ಈಗ ಎಷ್ಟು ಶಾಸಕರಿದ್ದಾರೋ ಅವರನ್ನ ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಈಗ ವಿಜಯ್ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ VCK ಈಗ ದೊಡ್ಡ ಶಾಕ್ ಕೊಟ್ಟಿದೆ. VCK ಭಾರಿ ಹೈ ಡ್ರಾಮಾನೇ ಮಾಡ್ತಾ ಇರುವಂಥದ್ದು. ಒಂದ್ಸಲ ಬೆಂಬಲ ಅನ್ನುತ್ತೆ, ಇನ್ನೊಂದ್ಸಲ ಸ್ಟಾಲಿನ್ ಅವ್ರ ಮನೆಗೆ ಹೋಗಿ ಕೂತ್ಕೊಳ್ತಾರೆ, ಡಿಮ್ಯಾಂಡ್ಸ್ ಇಡ್ತಾರೆ. ಒಟ್ಟಿನಲ್ಲಿ ಈ ಸಿಚುವೇಶನ್ನ ತಮಗೆ ಹೆಂಗೆ ಬೇಕೋ ಹಾಗೆ ಬಳಸ್ಕೊಳ್ತಾ ಇದ್ದಾರೆ VCK ಅವರು. ಇರೋದೇ ಇಬ್ರು, VCK ಆಗಲಿ, CPI ಆಗಲಿ, CPM ಆಗಲಿ. ಹಂಗಿದ್ರು ಕೂಡ ಅವ್ರ ಡಿಮ್ಯಾಂಡ್ಸ್ ನೋಡಿ. சி ஜோசப் விஜய் எனும் நான் மக்களால் தேர்ந்தெடுக்கப்பட்ட தலைவராக நான் சத்தியமாக உறுதி செய்கிறேன். இந்த நாட்டின் சட்டத்தையும் இந்த மண்ணின் மக்களின் உரிமைகளையும் நான் காப்பாற்றுவேன். என் கடமைகளை பயமின்றி, பாகுபாடின்றி, பகைமையின்றி, முழு நேர்மையுடன் நிறைவேற்றுவேன். மக்களின் முன்னிலையில் மனசாட்சி